ನಮ್ಮ ಅಜ್ಜಿನೂ ನಮ್ಮಮ್ಮ ಯಾಕೋ ಅಲ್ಲಿ ನಿಂತ್ಕೊಂಡವ್ರಲ್ಲ. ನಮ್ಮಮ್ಮ ಯಾರ ಹತ್ರನ ಮಾತಾಡ್ತಿರಂಗೈತಿ. ಯಾರವರು ಯಾರಂತ ಗೊತ್ತಾಗ್ಲಿಲ್ಲ. ಇವನು ಯಾರಪ್ಪ, ಇವನು ಹಿಂಗಿದ್ದಾನೆ. ಅವ್ನ ಮಕ ನೋಡಂಗೆ ಕಜ್ಜಿ ಆಗೈತೆ. ಹೆಂಗಿದಾನೆ ನೋಡು ಅವನು. ಇವನು ಯಾರು? ಈ ಅಮ್ಮ ಏನೋ ಇವ್ರ ಅತ್ತೆ, ನಮ್ಮ ಶಕ್ತಿರ ಅತ್ತೆ, ನಮ್ಮ ಕವನಕ್ಕ ಇದ್ದಾರಲ್ಲ, ನಮ್ಮ ಕವನ ಆಂಟಿ ಅವರು ತಮ್ಮನ ಹೆಂಡ್ತಿ. ಇವ್ರಿಗೆ ಗೊತ್ತು ಕರಿಯಮ್ಮ ಅಂತೇಳಿ. ಆದರೆ ಇವ್ರು ಯಾರು ಅಂತ ಗೊತ್ತಾಗ್ಲಿಲ್ಲಲ್ಲ. ಓ, ಅವ್ರ ತಮ್ಮ ಇರಬೇಕು. ಅವ್ರ ತಮ್ಮನೇನೆ. ಯಾಕೋ ನಮ್ಮ ಅಮ್ಮರು ಜೋರು ಮಾಡ್ತಾ ಇದ್ದಾರೆ ಅವ್ರ ಹತ್ರ. ಏನು ನಡೀತಾ ಐತೆ, ಏನೋ ನಡೀತಾ ಐತೆ, ಅದಕ್ಕೆ ಮಾತಾಡ್ತಾ ಇದ್ದಾರೆ ಎಲ್ಲಾನ. ಯಾಕೆ ನೀವು ಸೂಟ್ ಕೇಸ್ ಹಂಗೆ ಕಿತ್ಕೊಂಡ್ರಿ? ಅದು ನಮ್ಮ ಸೂಟ್ ಕೇಸ್ ಯಾಕೆ ಆ ಥರ ಕಿತ್ಕೊಂತಾ ಇದ್ರಿ ನೀವು? ನೋಡ್ರಿ, ಒಳ್ಳೆ ಮಾತಲ್ಲಿ ಹೇಳ್ತಾ ಇದೀನಿ. ಆ ಸೂಟ್ ಕೇಸ್ ಇಲ್ಲಿ ವಾಪಸ್ ಕೊಟ್ರೆ ಸರಿ, ಇಲ್ಲಾಂದ್ರೆ ಏನಿಲ್ಲ ನಿಮ್ ಇಬ್ರಿಗೂನು. ಅದ್ ಏನ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ಏನ್ ಎದುರಿಸ್ತಾ ಇದೆಯಾ? ಬಾರ ಅದೇನು ಮಾಡ್ತೀಯ ಮಾಡು. ನಮ್ಮನ್ನ ಎದುರ್ಸಕ್ ಬರ್ತಾ ಇದ್ದ ನಮ್ಮನ್ನ. ಏಯ್, ನೀನು ಎಷ್ಟ್ರಾಗಿರ್ಬೇಕು ಅಷ್ಟ್ರಾಗ ಇರೋದ್ ಕಲಿ. ಕಳ್ತನ ಮಾಡ್ಕೊಂಡು ಹೋಗಕ್ ಬಂದು ಇನ್ನ ನಮ್ಮ ತಾಯಿ ಯಾವ ಥರ ಆಡ್ತಾ ಇದ್ದೀರಾ? ಏಯ್, ಸೈಡಿ ಬಾರ ಇಲ್ಲಿ. ಅಕ್ಕ, ಸೈಡಿ ಬಾ ಇಲ್ಲಿ. ಅವ್ರಿಗೆ ಏನಿಲ್ಲ ಅವ್ರಿಗೆ. ನಾನು ಅದನ್ನ ಕಿತ್ಕೊಬಿಡ್ತೀನಿ. ಸೈಡಿ ಬಾ. ಬಾರ ಮುಟ್ಟು ಆ ಸೂಟ್ ಕೇಸ. ನಿನ್ ಗಂಡ್ಸಾಗಿದ್ರೆ ಮುಟ್ಟಲ್ಲ, ಹೇಳ್ತೀನಿ. ಏನಿಲ್ಲ, ನಿನಗೇನೋ ಗ್ರಾಚಾರ ನನ್ನ ಮಗನೇ. ಕಳ್ತನ ಮಾಡ್ಕೊಂಬಂದು ನಮ್ಮ ಅಜ್ಜಿದೆ ಸೂಟ್ ಕೇಸ್ ಹೊತ್ಕೊಂಬಂದು ನೀನು ಎಷ್ಟು ಜೋರು ಮಾಡ್ತಾ ಇದ್ರಿ. ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದೀನಿ ನಾನು. ಎಷ್ಟು ಜೋರು ಮಾಡ್ತಾ ಇದ್ರಿ ನೀವಿಬ್ರು. ನಾವೇನು ತಂದಿಲ್ಲ. ನಾವೇ ತರನ ವ್ಯಾತನು ತಗೊಂಬಂದಿಲ್ಲ. ಹಳೆ ತಗೊಂಬಂದಿದ್ಯಾ? ನೀನು ಸುಳ್ಳು ಹೇಳ್ತೀಯ? ತಗೊಂಬಂದು ಏನು ಅವತಾರ ಆಡ್ತಾ ಇದೀಯ ನೀನು? ಬಿಡು ಸೂಟ್ ಕೇಸ್, ಬಿಡು ಸೂಟ್ ಕೇಸ. ಬಿಡ್ಬೇಡ್ರಿ ಪ್ರೀತಿ, ಬಿಡ್ಬೇಡ್ರಿ. ಕಿತ್ಕೊಂಡು ಓಡೋಗ್ಬಿಡ್ತಾನೆ. ಬಿಡ್ಬೇಡ್ರಿ, ಯಾವ್ದೇ ಕಾರಣಕ್ಕೂ ನೀವಿಬ್ರು ಕೈ ಮಾತ್ರ ಬಿಡಬೇಡಿ. ಅವ್ನು ಕಿತ್ಕೊಂಡು ಓಡೋಗೋಕೆ ಕಳ್ಳ ನೀನ್ ಕಿತ್ಕೊಂಡು ಓಡೋದ್ರು ಬಿಡಲ್ಲ ಕಣೋ. ನಿನಗೆ ಅದೇನು ಮಾಡ್ತೀನ ನನಗೆ ಗೊತ್ತಿಲ್ಲ. ನಿಜವಾಗ್ಲೂ ನೀನ್ ಕಿತ್ಕೊಂಡು ಏನಾದ್ರೂ ಹೋಗಿದ್ಯಾ ಅಂತಂದ್ರೆ ನೀನ್ ಸುಮ್ಮನೆ ಬಿಡಲ್ಲ. ಕಿತ್ಕೊಂಡು ಓಡೋ ಕರಿಯ, ಕಿತ್ಕೊಂಡು ದೊಡ್ಡ ಬಿಡು ಸುಮ್ಮನೆ. ಆಮೇಲೆ ನೋಡ್ಕೊಂಬನ ಅದೇನಾಗುತ್ತಾ ಆಗ್ಲಿ ನೋಡೋಣ. ಕಿತ್ಕೊಂಡು ಹೊಲ್ಟ್ ಬಿಡು. ಬಿಟ್ರೆ ಸರಿ, ಕೈ ಬಿಡು. ಬಿಡ ಭುವನ್, ಗಟ್ಟಿಯಾಗಿಡ್ಕ. ಬಿಟ್ರೆ ಸರಿ ಕಣ. ಬಿಡ ಸೂಟ್ ಕೇಸ್ ನಂದ. ಕಿತ್ಕೊಂಡು ಹೋಗ ಹೇಳ್ತೀನಿ. ಏನು ಅವ್ರದ್ದೇ ಅಮ್ಮಂಗೆ ಆಡ್ತಾರೆ. ಅದೇನು ಎತ್ತ ಅಂತೇಳಿ ಸುಮ್ಮನೆ ತಿಳ್ಕೊಂಬದಲ್ಲೇ ಹಿಂಗೆಲ್ಲ ಮಾತಾಡ್ತಾ ಇದಾರೆ ಅಂತಂದ್ರೆ ಯಾರು ಸುಮ್ಕಿರಲ್ಲ. ನಿಮ್ದೆ ಎಂಬುದೇನೋ ಗೊತ್ತೇ? ಗೊತ್ತು. ನಾನಂತೂ ಬಿಡಲ್ಲ. ಇವನು ಕಟ್ಟಾಕ್ತೀನಿ ಇವನ್ನ. ಓಡಮ್ಮ, ಓಡು. ಒಳಗಿಕ್ ಬರೋಗು, ಮನೆ ಒಳಗೆ ತಗೊಂಡೋಗಮ್ಮ. ತಗೊಂಡೋಗಿ ಒಳಗಿಕ್ ಬರೋಗ ಹೋಗು. ಓಡಮ್ಮ, ಓಡು. ಏಯ್, ತೆಗ್ಯೋ. ಬಿಟ್ರೆ ಸರಿ ನೋಡು. ಬಿಡು, ಬಿಟ್ರೆ ಸರಿ. ಹೋಗಮ್ಮ ಪ್ರೀತಿ, ಫಸ್ಟ್ ಮನೆ ಒಳಗೆ ಬರೋಗ ಹೋಗದ್ನ. ಹೋಗು, ಇಟ್ಕೊಂಡಿದ್ದೀವಿ ಹೋಗು. ಅದೇನು ಮಾಡ್ತಾನೆ ಮಾಡ್ಲಿ ನೋಡೋಣ. ಅದೆಲ್ಲ ಏನು ಅವತಾರ ಆಡ್ತಾ ಇದ್ದಾನೆ. ಹೋಗಿ ಫಸ್ಟ್ ಈಗ ಬರಗ ಹೋಗಮ್ಮ ನೀನು. ಅದೇ ತಗೊಂಡು ಓಡೋಗ್ತಾ ಇದ್ದಾಳೆ. ನಮ್ದು ಅದು ಸೂಟ್ ಕೇಸು. ಕೊಡು ಪ್ರೀತಿ, ಒಳ್ಳೆ ಮಾತಲ್ಲಿ ಹೇಳ್ತೀನಿ, ಕೊಡು. ಅಕ್ಕ ಓಡು ಅಕ್ಕ, ಆ ಸೂಟ್ ಕೇಸ್ ಕಿತ್ಕ ಓಡು. ಆ ಸೂಟ್ ಕೇಸ್ ಕಿತ್ಕ ಬಿಡ್ಬೇಡ ಅಕ್ಕ. ಯಾವ್ದೇ ಕಾರಣಕ್ಕೂ ಆ ಸೂಟ್ ಕೇಸ್ ಅಂತೂ ಬಿಡ್ಬೇಡ ನೀನು. ಹೋಗಕ್ಕ ಕಿತ್ಕ. ತಗೊಂಡು ಓಡೋಗ್ಬಿಟ್ಲು. ನಮ್ಮ ಸೂಟ್ ಕೇಸ್ ಅದು. ನನ್ನ ತಮ್ಮಂದು ಏನು ಒಂದೇ ಥರ ಇದಾವೆ ಅಂದ ಮಾತ್ರಕ್ಕೆ ನಮ್ಮ ಸೂಟ್ ಕೇಸ್ ಅಂತ ಬಂದಿದ್ರಾ? ನಾವೇನಂತ ತಗೊಂಬಂದಿರೋದು ಅದೆಲ್ಲ ನೀವು ನೋಡಿದ್ದೀರಾ? ಅದು ಹೆಂಗೆ ನೀವು ಹಿಂಗೆ ಮಾಡ್ತಾ ಇದ್ದೀರಾ? ಜೋರು ಮಾಡಿದ್ರೆ ನಾವೇನೇನು ಸುಮ್ಮನಿರಲ್ಲ ನೋಡು. ಬಿಡ, ನನ್ನ ತಮ್ಮನ ಇಬ್ರು ಸೇರಿ ಅದು ಯಾಕೆ ಹಂಗೆ ಗಟ್ಟಿಯಾಗಿ ಇಟ್ಕೊಂಡಿದ್ದೀರಾ? ಮತ್ತೆ ಇವನು ನನ್ನ ಸೂಟ್ ಕೇಸ್ ಕಿತ್ಕೊಂಬಕ್ ಹೋದ್ರೆ ಅದೇಂಗೆ ಬಿಡ್ತಾರೆ? ತಗೊಂಡೋಗಿ ಅದಕ್ಕೆ ಇಕ್ಕ ಬರಗಮ್ಮ ಮನೆಗೆ ಅಂತ ಹೇಳಿದ್ದು. ಬಿಡಲ್ಲ ಬಿಡು. ನಾವು ಸೂಟ್ ಕೇಸ್ ಮಾತ್ರ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ನಮ್ದದು. ಏನಾಯ್ತಾ ಭುವನ್? ಭುವಿತ್ ಬಾರಪ್ಪ ನೋಡು. ಇವನು ಸೂಟ್ ಕೇಸ್ ಹಾಕಿ ಕಿತ್ಕೊಂಬಕ್ ಹೋಗ್ತಿದ್ದ. ಅದಕ್ಕೆ ಇವ್ನು ಹಿಡ್ಕೊಬಿಟ್ಟವನೆ. ನಿಮ್ಮ ಅಮ್ಮನ ಕೈಗಳ್ದ ಅವಳು ಅವನು ಇಬ್ರು ಸೇರ್ಕೊಂಡು ಸೂಟ್ ಕೇಸ್ ಕಿತ್ಕೊಂಬಕ್ ಹೋದ್ರು. ಕಟ್ಟಾಕ್ರಿ ನನ್ನ ಮಗನ ಇಲ್ಲಿ ಹೇಳೋದು. ಇಲ್ಲೆಲ್ಲನ ಕಟ್ಟಾಕ್ರಿ, ಬಿಡೋದು ಬೇಡ. ಅದು ಯಾರು ಬರ್ತಾರೆ ಬರಲಿ, ಬಿಡಿಸ್ಕೊಳೋ ಅದಕ್ಕೆ ನೋಡೋಣ. ನೋಡಕ್ಕಂಗೆ ಕ್ವಾಣಿದ್ದಂಗೆ ಇದ್ದಾನೆ ಅಂತ ಎದುರ್ಸಕ್ ಬರ್ತಾನೇನ? ನಾವೆಲ್ಲ ಏನು ನಡೆಯಲ್ಲ. ನೀನು ಬಾಡಿ ಪಾಡಿ ಎಲ್ಲನ ಎಲ್ಲ ನೋಡ್ಲಿ ಅಂತ, ಹುಡುಗಿಯರು ನೋಡ್ಲಿ ಅಂತ ಸುಮ್ಮನೆ ಯಾತೇತ ಬಟ್ಟೆ ಇಕ್ಕೊಂಡು ಬರೋದಲ್ಲ. ಮೈ ದಪ್ಪ ಕಂಬ್ಲಿ ಅಂತ. ನೋಡು ನಮ್ಮ ಹುಡುಗ ಹೆಂಗೈದಾನೆ. ನಮ್ಮ ಹುಡುಗನೇ ಹಿಡಿದು ಬಿಟ್ಟ ನಿನ್ನ. ನಮ್ಮಿಬ್ರು ಕೊಸರಿಕೊಂಡು ಹಸಿಕೋಕ್ಕಾಗ್ಲಿಲ್ಲ ನಿನ್ನ ಕೈಲಿ. ಬಿಟ್ರು ಇಬ್ರಳು ಸೇರಿ ನನ್ನ ತಮ್ಮಂಗೆ ಏನು ಮಾಡ್ತಾ ಇದ್ದೀರಾ? ಸುಮ್ಮನೆ ಬಿಟ್ರೆ ಸರಿ ನೋಡು. ತಗೊಂಡೋದ್ಲು ತಾನೆ ನಿಮ್ಮಮ್ಮಯ್ಯ. ಅದೇನು ಎತ್ತ, ಆಮೇಲೆ ಅದು ಯಾರ್ದು ಏನು ಅಂತ ನೋಡೋಣ. ಇವಾಗ ಬಿಟ್ರೆ ಸರಿ ನನ್ನ ತಮ್ಮನ. ಬಿಡಲ್ಲ, ಅದೇನಾಗುತ್ತಾ ಆಗ್ಲಿ. ಏನು ಕಿತ್ಕೊಂಡು ಹೋಗಕ್ ನೋಡ್ತಾನೆ ಎಲ್ಲಾನ. ಸೂಟ್ ಕೇಸ ಎದುರ್ಸಕ್ ಬರ್ತಾ ಇದ್ದಾನೆ. ಎದುರ್ಸಕ್ ಎಲ್ಲಾರ್ನೂ. ಬಿಡ್ಬೇಡ್ರಿ ಪಾಪ. ಎಳಿಯಕ್ಕೆ ಹೋಗ್ಯಾಳ ಪಾಪ ನಿನ್ನ ಅತ್ಲಾಗೆ. ಬಿಡ್ಬೇಡ, ಯಾವುದೇ ಕಾರಣಕ್ಕೂ ಬಿಡ್ಬೇಡ. ಹೇಳ್ತೀನಿ, ಕಟ್ಟಾಕು ಹಗ್ಗ ತಂದು. ಮೇಲೇನು ಬಾಯಿ ಇಲ್ಲಿ ಹೇಳು. ಸೂಟ್ ಕೇಸ್ ತಗೊಂಡೋಗಿ ಎಲ್ಲಿ ಅಡಗಿಸ್ಬೇಕಲ್ಲ ಅಡಗಿಸಿದೀನಿ. ಬಿಡ್ಬೇಡ್ರಿ, ಇವ್ನು ಕಟ್ಟಾಕ್ರಿ ಇಲ್ಲೆಲ್ಲಾನೆ ಹೇಳ್ತೀನಿ. ಏನು ಹಂಗೆ ನಮ್ಮೆಲ್ಲ ಜೋರು ಮಾಡ್ಕೋಬೇಕು ಗೊತ್ತಾನೆ. ಹಂಗೆ ಕಿತ್ಕೊಂತಾನೆ ಬಂದು ಸೂಟ್ ಕೇಸ. ಇನ್ನೆಷ್ಟು ಇರಬೇಡ. ಇನ್ನೆಷ್ಟು ಧೈರ್ಯ ಇರಬೇಡ ಇವನಿಗೆ. ಎಷ್ಟು ಧೈರ್ಯವಾಗಿ ಬಂದು ಹಂಗೆ ಹೆಂಗೆ ಕಿತ್ಕೊಂತಾನಲ್ಲತ್ತೆ ಇವನು. ಕಿತ್ಕೊಂಡಂಗೆ ಇರ್ತಾನೆ. ನನ್ನ ತಮ್ಮ ಏನು ತಿಳ್ಕೊಂಡಿದ್ದೀರಾ ನೀವು? ನನ್ನ ತಮ್ಮ ಏನು ಮಾಡಿದಾನೆ ಅಂತ ನನ್ನ ತಮ್ಮನ ಮೇಲೆ ಹಿಂಗೆ ಮಾಡ್ತಾ ಇದ್ದೀರಾ? ಅಲ್ಲ, ನೀವು ಯಾವುದು ಏನು ಎತ್ತ ಅಂತ ಸರಿಯಾಗಿ ತಿಳ್ಕೊಂಡು ಇದು ಮಾಡ್ರಿ ನೀವು. ಅದು ನಮ್ದು ಸೂಟ್ ಕೇಸು. ಎಲ್ಲ ಗೊತ್ತಿರೋದೆ ಅಕ್ಕ, ಸುಮ್ಮನಿರು.
ಅದು ನಮ್ಮ ಅಜ್ಜಿ ಸೂಟ್ ಕೇಸು ನೀನು ಕತ್ಕೊಂಬಂದಿದ್ಯಾ, ಕತ್ಕೊಂಡು ನಿನ್ನ ತಮ್ಮ ಕಳ್ಸೋಕ್ಕಾಗಿ ನೀನು ತಗೊಂಬಂದಿದ್ಯಾ ಅನ್ನೋದು ಎಲ್ಲರಿಗೂ ಗೊತ್ತೇ ಐತೆ. ಗೊತ್ತಿರೋವಂಥ ವಿಚಾರನ ಪದೇ ಪದೇ ಮಾತಾಡಬೇಡ. ಗೊತ್ತೇ ಐತೆ. ಗೊತ್ತಿರೋದು ನೀನು ಹೇಳ್ತೀಯ ನೀನು. ಎಲ್ಲರಿಗೂ ಗೊತ್ತೇ ಐತೆ ನಿಮ್ಮ ಬಂಡವಾಳ ಏನು ಅಂತ. ನೀವು ದೊಡ್ಡದಾಗಿ ಮಾತಾಡ್ತೀರಾ. ನಾಲ್ವರ ಮುಂದಕ್ಕೆ ಹಾಕ್ತೀವಿ, ಅವಾಗ ಮಾತಾಡ್ರಿ. ಏನೈತೆ ಸಾಕ್ಷಿ? ನಿಮ್ದು ಅದು ಅಂಬಕ್ಕೆ ಏನು ಹೆಸರು ಬರ್ದೈತಾ ಸೂಟ್ ಕೇಸ್ ಮೇಲೆ? ಏನಾದ್ರೂ ಹೆಸರು ಬರ್ದೈತಾ? ಹೂನೇ ಬರ್ದೈತೆ. ಸೂಟ್ ಕೇಸ್ ಮೇಲೂ ಹೆಸರು ಬರ್ದೈತೆ. ನೀನೇ ಕದ್ದಿರೋದಂತ ನಮ್ಮ ಹತ್ರ ಸಾಕ್ಷಿನೂ ಐತೆ. ಬಂದು ನನ್ನ ಸೂಟ್ ಕೇಸ್ ಹೊತ್ಕೊಂಬಂದು ತಮ್ಮಗೆಲ್ಲ ಇಲ್ಲಿಂದ ಸಾಗಾಕಕ್ಕೆ ಇದು ಮಾಡ್ತಾ ಇರೋದು ಅನ್ನೋದು ಎಲ್ಲ ಗೊತ್ತು. ನಮ್ಮ ಮನೆಗಳದೆಲ್ಲ ಖಾರ ಸಂಬಾರ ಅಂತು ನಮ್ಮ ಮಿಕ್ಕಿ ಥರ ಅಂತ ತರಕಾರಿ ಎಲ್ಲ ತಮ್ಮ ಕಟ್ ಕಳಿಸ್ತೀಯಲ್ಲ, ಅದೆಲ್ಲ ಏನು ಗೊತ್ತಿಲ್ಲ ಅಂತ ತಿಳ್ಕೊಬಿಟ್ಟಿದ್ಯಾ ನನಗೆ? ಏನೋ ಬಿಡು, ಹೋಗ್ಲಿ ಬಿಡು ಅಂತೇಳಿ ಸುಮ್ಮನಿದ್ದೀವಿ. ನಾನು ಯಾವತ್ತ ನಾನು ರೋಚಿಗೆ ಎದ್ದು ಬಿಡ್ತಿದ್ದೆ. ಈ ಸುಗುಣ ಎಂತಾಳಂಬದು ನಿನಗೇನು ಗೊತ್ತಿಲ್ಲ, ಅದಕ್ಕೆ ಹಿಂಗೆ ಮಾಡಿದೀಯಾ. ನಾನು ಎಂತಾಳಂಬದು ನಿನಗೆ ಗೊತ್ತಿದ್ರೆ ನೀನು ಹಿಂಗೆ ಮಾಡ್ತಿರ್ಲಿಲ್ಲ. ಕಳ್ತನ ಮಾಡಿ ಇನ್ನೂ ಎಷ್ಟು ಜೋರು ಮಾಡ್ತಾಳೆ ನೋಡು. ಇವಳದೇ ಜೋರಾಗ್ಬಿಟ್ಟೈತೆ. ಅದಕ್ಕೆ ಮತ್ತೆ ಹೇಳೋದು, ಬೇರೆ ಊರಿಂದ ಬಂದು ಸೇರ್ಕೊಂಡು ಇಲ್ಲಿ ನಮ್ಮ ಮೇಲೆ ಜೋರು ಮಾಡ್ತಾರೆ ನೋಡು. ನಿಂತಾರ್ದೆ ಜೋರು ನಮ್ಮ ಊರಾಗೆ. ಎಲ್ಲರೂ ಹೆಂಗೋ ಇರ್ತಾರೆ, ಬೇರೆ ಊರಿಂದ ಬಂದು ಸೇರ್ಕೊಬಿಟ್ಟು ಇಲ್ಲಿ ಒಂದಿಷ್ಟು ಹೊಂಡು ಹೊರ್ಕೊಂಡಿರ್ತಾರಲ್ಲ, ಒಂದಿಷ್ಟು ಜೋರು ಮಾಡಕ್ಕೆ ನಿಂತ್ಕೊಂತಾರೆ. ನಮ್ಮೂರಾರು ನಾವು ಹೆಂಗೋ ಗೌರವಾಗಿರ್ತೀವಿ. ನೋಡು ಅವಳು ಜೋರು ಮಾಡೋದು ನೋಡತ್ತೆ, ಹೆಂಗೆ ಜೋರು ಮಾಡ್ತಾ ಇದ್ದಾಳೆ. ಅವಳು ಜೋರು ಮಾಡಿದ್ರೆ ಯಾರು ಕೇಳಲ್ಲ ಇಲ್ಲಿ ಅವಳವ. ಅವಳು ಜೋರು ಮಾಡೋದೇನಿದ್ರು ಅವ್ರ ಮನೆಯಾಗಿ ಇಕ್ಕೇಬೇಕು. ಅವರು ನಿನ್ನ ಗಂಡನ ತಗೋನು ನಿಮ್ಮ ನಾದ್ನಿ ಕವನಿ ಅವಳ ತಗಿಕ್ಕೆ. ಅವ್ರ ಮನೆಯಾಗಿ ಇಕ್ಕೇಳೆ, ನಮ್ಮ ಮನೆಯಾಗಿ ಇಕ್ಕೇಬೇಡ, ನಮ್ಮ ತಗ ತೋರಿಸ್ಬೇಡ ನೀನು. ನನಗೆ ಯಾವತ್ತ ಗೊತ್ತಿತ್ತು ನಿನ್ನ ಬಂಡವಾಳ ಏನು ಅಂತ. ಏನೋ ಬಿಡು, ಮಾತಾಡಬಾರ್ದು ಅಂತ ಸುಮ್ಮನಿದ್ದೆ ಅಷ್ಟೇನೆ. ಏನು ತಿಳ್ಕೊಂಡಿದ್ಯಾ ನೀನು? ಏನು ತಿಳ್ಕೊಂಡಿದ್ಯಾ ಅಂತ? ಏನು ಸುಮ್ಮನೆ ಬಿಡ್ತಾಳೆ ಅಂತ ತಿಳ್ಕೊಂಡಿದ್ದೀವಿ ಸುಗಣ? ಬಿಡ್ರೋ, ಬಿಟ್ರೆ ಸರಿ ನೋಡು. ಏನಕ್ಕೆ ಹಿಂಗೆ ಇಟ್ಕೊಂಡಿದ್ದೀನ? ಹಗ್ಗ ತರೋಗಮ್ಮ, ಹಗ್ಗ ತರಗಿಲಿ. ಕಂಬು ಕಟ್ಟಾಕನ, ಕಂಬಕ್ಕೆ ಇಲ್ಲ ಯಾವ್ದಕ್ಕಾದ್ರೂ ಕಟ್ಟಾಕನ, ಕರೆಂಟಿ ಕಂಬ ಕಟ್ಟಾಕನ ನಡೀಲಿ. ಕರೆಂಟಿ ಕಂಬ ಕಟ್ಟಾಕಿ ಸರಿಯಾಗಿ ಇದು ಮಾಡೋಣ ನಡಿಯಮ್ಮ. ಏನೋ ತಿಳ್ಕೊಬಿಟ್ಟವನೆ. ಏನು ನಾವು ಅಂದಂಗೆ ಅನ್ನಿಸ್ಕೊಂತಾರೆ, ಮಾಡ್ದಂಗೆ ಮಾಡಿಸ್ಕೊಬಿಡ್ತಾರೆ ಅಂತ ತಿಳ್ಕೊಂಡಿದ್ಯಾನೆ. ಇಷ್ಟೊಂದು ಜೋರು ಮಾಡ್ತಾ ಇದೆಯಾ ಅಂದ್ರೆ ನೀನು ಬಿಡ್ತೀವಿ ನನ್ನ ಮಗನೇ ನಿನ್ನ. ಆಗ ತಾನು ಕಟ್ಟಾಕ್ರಿ, ಇಲ್ಲಿ ಹೇಳ್ತೀನಿ ಬರ್ಲಿ. ಅದೇ ಯಾರು ಬರ್ತಾರೆ ಬಿಡಿಸ್ಕೊಂಬರಕ್ಕೆ. ಅವಳಿಗೂ ಗೊತ್ತಾಗ್ಲಕ್ಕ ಅವನಿಗೆ. ಕರ್ಕೊಂಬಂದು ಇವಳು ಮನೆಗೆ ಇಕ್ಕೊಂಡವಳಲ್ಲ, ಎಂಥ ಕೆಲಸ ಮಾಡ್ತಾ ಇದ್ದಾಳೆ ನೋಡು. ಇವಳು ಕರ್ಕೊಂಬಂದು ಇಕ್ಕೊಂಡ್ರದಕ್ಕೆ ನಮ್ಮ ಮನೆಯಾಗ ನಮ್ಮ ಅತ್ತೆದ ಸೂಟ್ ಕೇಸ ಕಳ್ತನ ಮಾಡ್ಯಾವ್ರೆ. ಎಷ್ಟ್ರ ಮಟ್ಟಿಗೆ ಇರ್ಬೇಡ. ಇನ್ನು ನಮ್ಮ ಮೇಲೆ ಜಗಳ ಮಾಡಲಿ ಅಂತ ಮಾಡಿರೋದು ಇವರು. ಲೇ, ನಿನ್ನ ಬುದ್ಧಿ ಗೊತ್ತಿಲ್ಲ? ನನ್ನ ಮೇಲೆ ಗುದ್ದಾಡತ್ತೆ, ನೀವು ತಕೊಂಡಿದ್ರಂತ ನನ್ನ ಮೇಲೆ ಗುದ್ದಾಡತ್ತೆ. ನಮ್ಮ ಅತ್ತೆಗೆ ನನ್ನ ಮೇಲೆ ನಂಬಿಕೆ ಐತೆ. ನಾನು ಹೆಂಗೆ ಅಂತ ನಮ್ಮ ಅತ್ತೆಗೆ ಚೆನ್ನಾಗಿ ಗೊತ್ತೈತೆ. ನನ್ನ ಸೊಸೆ ಎಂತಾಳಂತ ನನಗೆ ಚೆನ್ನಾಗಿ ಗೊತ್ತೈತೆ. ನಾನು ನನ್ನ ಸೊಸೆ ಗುದ್ದಾಡ್ಲಿ ಅಂತೇಳಿ ತಗೊಂಬಂದು ಇಕ್ಕೊಂಡು ಮಾತ್ರಕ್ಕೆ ನಾನು ನನ್ನ ಸೊಸೆ ಗುದ್ದಾಡಲ್ಲ ಕಣೆ. ಗೊತ್ತು, ನಾನೆಲ್ಲ ಆಳವಾಗಿ ಯೋಚನೆ ಮಾಡ್ತೀನಿ. ನೀನು ನನ್ನ ಬಗ್ಗೆ ನನ್ನ ಖಾತೆನೇ ಬೇರೆ. ನಾನು ನಿನ್ಗಿನ್ನ 2 ರೋಟ ಆಟ ಆಡಿಬಿಟ್ಟಿರೋಳು ನಾನು. ನಾನು ಹೆಂಗೆ ಅಂತ ನಿನಗೆ ಗೊತ್ತಿದ್ರೆ ನೀನು ಹಿಂಗೆ ಮಾಡ್ತಿರಲಿಲ್ಲ. ನಾನು ಇಂಥ ವ್ಯವಸ ಆಟ ಆಡಿಲ್ಲ, ನಾನು ಇಂಥ ವ್ಯವಸ್ಥೆ ನೋಡಿಲ್ಲ. ನಾನು ನಿನಗಿನ ಅಪ್ಪನಂಗೆ ಮೆರೆದು ಕುಣ್ದು ಇವಾಗ ನಾನು ಇರೋದು ಕಣೆ. ನನ್ನ ತಗ ನೀನು ಹೇಳೋಕೆ ಬರಬೇಡ, ನನ್ನ ತಗ ನೀನು ಪವರ್ ತೋರ್ಸಕ್ಕೆ ಬರಬೇಡ. ನಿನ್ನ ತಗೇನು ನೀನೇನಿದ್ರು ಸುಮ್ಮನೆ ಇರೋದು ಕಲಿ. ಸೂಟ್ ಕೇಸ್ ತಂದು ಕೊಟ್ರೆ ಸರಿ ನೋಡು, ಹೇಳಿರ್ತೀನಿ ನಮ್ದು. ಹೆಂಗೆ ಜೋರು ಮಾಡ್ತಾನೆ, ಇನ್ನು ಎಷ್ಟು ಕೊಸರುತ್ತಾನೆ. ತರಗಮ್ಮ ಇಲ್ಲಿ ಕಟ್ಟಾಕ ಇವನ್ನ. ಏನು ಮಾತಾಡೋದು ನೋಡಿ, ಹೆಂಗೆ ಮಾತಾಡ್ತಾನೆ. ಏನು ಸುಮ್ಮನಾಗ್ಬಿಡ್ತಾರೆ ಅಂತ ತಿಳ್ಕೊಬಿಟ್ಟವ್ರೆ. ಏನು ಗೊತ್ತಾಗೋದಿಲ್ಲ, ಸುಮ್ಮನಾಗ್ಬಿಡ್ತಾರೆ ಇವರು ಅಂತ. ಏನು ಅನ್ಕೊಂಡಿದ್ರಿ ನಮ್ಮ ನೀನು ನೋಡಿ ನೀವು. ನಾವು ಹೆಂಗೆ ಅಂಬೋದು ಗೊತ್ತಿದ್ರೆ ನೀನು ಹಿಂಗೆ ಗೊತ್ತಿರಲಿಲ್ಲ ಕಳ್ತನ ಮಾಡ್ಕೊಳೋ ಹಾಕಿ. ನೀವು ನಿಮಗೆ ಏನು ಅಂತ ನಿಮ್ಗೆ ಯಾರ್ದಾನ ನಯ ಭಯ ಐತಾ? ನಯ ಭಯ ಇರೋರಾಗಿದ್ರೆ ನೀವು ಹಿಂಗೆ ಮಾಡ್ತಾ ಇರಲಿಲ್ಲ. ನೀವು ನಯ ಭಯ ಇಲ್ದಿರ್ದಕ್ಕೆ ನೀನು ಹಿಂಗೆ ಮಾಡ್ತಾ ಇರೋದು ಕಣೋ. ಅಲ್ಲ, ದುಡ್ಕೊಂಡು ತಿಂಬಕ್ಕಾಗಲ್ವಾ? ಕಳ್ತನ ಮಾಡ್ಕೊಂಡು ನಿಮ್ಮ ಅಕ್ಕಗೆ ಕತ್ಕೊಂಡು ನಿಮ್ಮ ಅಕ್ಕಗೆ ಕೊಟ್ಟಿರೋದನ್ನ ಇಸ್ಕೊಂಡು ಹೋಗಕ್ಕೆ ಬಂದಿದೆಯಲ್ಲ, ದುಡ್ಕೊಂಡು ತಿಂಬಕ್ಕಾಗಲ್ಲ. ಇಷ್ಟಪ್ಪ ಬಾಡಿ ಐತಿ ಅಂತೇಳಿ ಸುಮ್ಮನೆ ಅಂತ ಬಟ್ಟೆ ಇಕ್ಕೊಂಡು ಕೈ ಕಾಲು ದಪ್ಪ ಕಮ್ಮ ಅಂತ ಬಟ್ಟೆ ಇಕ್ಕೊಂಡು ನನಗೆ ಬಾಡಿ ಐತಿ ಅಂತ ತೋರ್ಸೋಕೆ ಬಂದಿದೀಯ. ಬಾಡಿ ಐತಿ ಅಂತ ತೋರಿಸ್ಬಾರ್ದು, ಕೆಲಸ ಮಾಡೋಂಥ ಶಕ್ತಿ ಐತಿ ಅಂತೇಳಿ ದುಡ್ದು ತಿನ್ನಬೇಕು. ಅದು ಸುಮ್ಮನೆ ಒಬ್ರಿಗೆ ತೋರ್ಸೋದ್ರಿಂದ ಏನು ಬರೋಂಗಿಲ್ಲ ಕಣೋ. ಈ ಪಾಟಿ ದಪ್ಪ ಇದೆಯಾ ಕಣೋ? ಅವರಿಬ್ರು ಕೊಸ್ರಾಕಾಗಲ್ವೇನೋ ನಿನಗೆ? ಹಂಗೆ ಕೈ ಕಾಲು ಹಂಗೆ ಹೆಂಗಿದಾವೆ? ಬಾಡಿ ನೋಡಿರ ಹಂಗೈತೆ. ತುಂಬ ಗಟ್ಟಿ ಇದಾರಕ್ಕ ಇವರು. ಬಿಡಕ್ಕೆ ಆಗ್ತಿಲ್ಲ, ದಿಮ್ನಾಗ ಹಿಡ್ಕೊಬಿಟ್ಟವ್ರೆ. ನೋಡಿದ್ರಲ್ಲ ವೀಕ್ಷಕರೇ, ಫೈಟಿಂಗ್ ಮಾಡಿಬಿಟ್ಟು ಸೂಟ್ ಕೇಸ್ ಕಿತ್ಕೊಂಡು ಹೋದ್ವಿ. ಅವನು ಅದನ್ನು ಕಿತ್ಕೊಂಬಕ್ಕೆ ಬಂದ. ನಾವು ಹಂಗಂದ್ರೂ ಬಿಡಲಿಲ್ಲ. ಅವ್ನು ಸುಮ್ಮನೆ ಬಾಡಿ ಹಂಗಿರೋದು ಅಷ್ಟೇ, ಅದು ಸ್ಟೈಲ್ ಮಾಡೋಕ್ಕಾಗಿನ ಅಂತ ಬಟ್ಟೆ ಥರ ಇಕ್ಕೊಂಡಿರೋದು ಅಷ್ಟೇ. ಅವನು ಇರೋದೇ ಪೆವಮ್ಮಂಗೆ ಇದ್ದಾನೆ ಅಷ್ಟೇ, ಸುಮ್ಮನೆ ಅಷ್ಟೇ. ಆ ಥರ ಬಾಡಿ ಐತೇನೆ ಆ ಥರ ತೋರಿಸ್ಕೊಂತ ಇದ್ದಾನೆ. ನಾವು ಒಂದ್ಸತಿ ಹಿಡ್ಕೊಂಡ್ರೆ ನನ್ನ ಕೊಸ್ರ್ಕೊಂಡು ನನ್ನ ಬಿಟ್ಟು ಹೋಗೋಕ್ಕಾಗಲ್ಲ ಅವನ ಕೈಲಿ. ಹಂಗೈದಾನೆ ಅವನು. ಅದಕ್ಕೇ ನಾವು ತಗೊಂಡೋಗಿ ಇಟ್ಟು ಬಂದ್ಬಿಟ್ವಿ ಸೂಟ್ ಕೇಸ. ಜೋಪಾನ ಮಾಡಿಬಿಟ್ಟಿದ್ದೀನಿ. ಇನ್ನು ಇವ್ನು ಕಟ್ಟಾಕ್ಬಿಡ್ತೀವಿ ನೋಡ್ರಿ. ಕಟ್ಟಾಕಿ ಇವನಿಗೆ ಏನು ಮಾಡ್ಬೇಕು ಅದನ್ನ ಮಾಡ್ತೀವಿ. ಏನೋ ತಿಳ್ಕೊಬಿಟ್ಟು ನಮ್ಮ ಹುಡುಗರು ಬೇರೆ ಬಂದು ಸಮಯಕ್ಕೆ ಸರಿಯಾಗಿ ಸೂಟ್ ಕೇಸ ಎತ್ಕೊಬಿಟ್ವಿ. ಹೆಂಗೋ ನಮ್ಮ ಮತ್ತೆ ದುಡ್ಡು ಸಿಕ್ಬಿಡ್ತು ನಮಗೆ. ತಗೊಂಡೋಗಿಟ್ಟು ಬಂದ್ಬಿಟ್ಟೆ. ನೋಡ್ತಾ ಇರಿ, ನೀನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಬಿಟ್ಟು ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.